ವಾಟ್ಸ್ ಇನ್ ಯುವರ್ ಬ್ಯಾಗ್, ವಾಟ್ಸ್ ಇನ್ ಯುವರ್ ಫೋನ್ ಅಂತಾರಲ್ಲ, ವಾಟ್ಸ್ ನಾಟ್ ದೇರ್ ಇನ್ ಯುವರ್ ಕಾರ್ ಅಂತ ಪ್ಲೀಸ್ ಹೇಳ್ಬಿಡು. ಇದು ಯಾರಿಗೂ ಗೊತ್ತಿಲ್ಲದ ಹರ್ಷ. ವಾಟ್ಸ್ ನಾಟ್ ದೇರ್ ಇನ್ ಮೈ ಕಾರ್. ಕಾರೇ ನನ್ನ ಮೊದಲನೇ ಮನೆ. ಗ್ಯಾಪ್ ಸಿಕ್ಕಾಗ ಅದೃಷ್ಟ ಇದ್ದಾಗ ಬಂದು ಮನೇಲಿ ಮಲಗ್ತೀನಿ. ಅವಾಗ ಮನೆಯವರೆಲ್ಲ ಅದೃಷ್ಟವಂತರು, ನೋಡಕ್ ಸಿಕ್ತು ಭಾಗ್ಯ. ಎಲ್ಲವೂ ಇದೆ. ಸೀಟ್ ರಿಕ್ಲೈನ್ ಮಾಡ್ಕೊಂಡ್ರೆ ಅದು ಹಾಸಿಗೆ ಆಗುತ್ತೆ. ನಾನು ಮಲಗಿದ್ರೆ ಅದಕ್ಕೆ ಫ್ಯಾನ್ ಇದೆ. ಹಿಂದೆ ಕೂರೋ 3 ಜನಕ್ಕೂ 3 ಫ್ಯಾನ್ ಇದೆ. AC ಎಳದು ಮುಖಕ್ಕೆ ರಪ್ಪ ಅಂತ ಹೊಡಿಲಿ ಅಂತ. ಅಂದ್ರೆ ಕೂತೋರ್ ತಂಪಾಗಿರ್ಬೇಕು, ಹಿಂದ್ ಕೂತೋರ್ ಕೂಡ. ಅವಾಗ ನಾನ್ ಮುಂದ್ ಕೂತೋನ್ ಚೆನ್ನಾಗಿ ತಂಪಾಗಿ. ಒಳ್ಳೆ ಮನ್ಸು ನಿಂದು, ಎಲ್ಲರೂ ತಂಪಾಗಿರ್ಲಿ ಅಂತ. ಇಂತ ಮನ್ಸಲ್ಲ ಇದು. ಪುಣ್ಯ ಮಾಡಿದ್ದೆ ಪಾಡ್ಕಾಸ್ಟ್ ಮಾಡಕ್ ನನ್ನ ಜೊತೆ ನೀನು. ಹ್ಞೂ ಕಣಪ್ಪ, ಯಾಕೆ ಕೇಳ್ತಿ ಅದನ್ನ. ಆಮೇಲೆ ನಾನು ಆ ಕಾರ್ ಬಗ್ಗೆ ಕೇರ್ ಮಾಡೋದಿದ್ರೆ ಐ ಲವ್ ಇಟ್. ಆನ್ಲೈನ್ ರಿಸರ್ಚ್ ಮಾಡ್ತಾ ಇರ್ತೀನಿ, ಏನು ಬೆಸ್ಟು, ಅವಾಗ ಏನೇನು ಸರ್ವಿಸ್ ಮಾಡಬೇಕು ನಾನೇ ತಿಳ್ಕೊತೀನಿ. ನಾನು ಇನ್ನೊಂದು ಏನು ಗೊತ್ತಾ, ಸರ್ವಿಸ್ ಬಿಟ್ರೆ ಕೀ ಕೊಟ್ಬಿಟ್ಟು ಅಲ್ಲಿ ಕಾರ್ಡಲ್ಲೆಲ್ಲ ಬರ್ಸ್ಬಿಟ್ಟು ಚೇಂಜ್ ಮಾಡಿ ಸಂಜೆ ಬಂದು ಬಿಲ್ ಕೊಡ್ತೀನಿ. ನನ್ನ ಪಕ್ಕದಲ್ಲೇ ನಿಂತಿರ್ತೀನಿ. ಅವ್ನು ಏನು ಚೇಂಜ್ ಮಾಡ್ತಾನೆ, ಅವ್ನಿಗೊಂದು 1000 ಪ್ರಶ್ನೆ ಕೇಳ್ತೀನಿ. ಮೆಕ್ಯಾನಿಕ್ ಒಬ್ಬರು ಪರಿಚಯ ಇದ್ದಾರೆ, ಅವ್ರು ಪಾಪ ಸಮಾಧಾನ ಉತ್ತರ ಕೊಡ್ತಾರೆ. ಅವ್ರನ್ನ ಕೇಳ್ತೀನಿ, ಹೋಸ್ ಪೈಪ್ ಏನಕ್ಕೆ ಚೇಂಜ್ ಮಾಡಿದ್ರಿ, ಅದು ಎಷ್ಟು ದಿನ ಬರುತ್ತೆ, ಎಷ್ಟು ತಿಂಗಳಿಗೆ, ಇಂಜಿನಲ್ಲಿ ಎಷ್ಟು ಇರಬೇಕು, 10W30 ಅಂದ್ರೆ ಏನು, ಅದೇನು ಟೆಂಪ್ರೇಚರ್ ಹೇಳುತ್ತೆ, ಡೆನ್ಸಿಟಿ, ವಿಸ್ಕಾಸಿಟಿ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಆಯಿಲ್ಗಳು ಚೇಂಜ್ ಮಾಡಬೇಕು, ಬ್ರೇಕ್ ಆಯಿಲ್ ಇಲ್ಲ. ಇಲ್ಲಿ ಇಂಜಿನಿಯರಿಂಗ್ ಸ್ಕಿಲ್ಸು ಎಲ್ಲ ಬರುತ್ತಲ್ವಾ. ಅಂದರೆ ಅದು ಮ್ಯಾಡ್ನೆಸ್ ಅದೊಂಥರ. ಹೌದು ಹೌದು. ಆಮೇಲೆ ಇದು ನನಗೊಬ್ಬನಿಗಲ್ಲ, ಪಾಡ್ಕಾಸ್ಟ್ ನೋಡ್ತಾ ಗೊತ್ತಿರುತ್ತೆ, ಗಂಡು ಮಕ್ಳು ಅಂದ್ಬಿಟ್ರೆ ಅವ್ರಿಗೆ ಗಾಡಿ, ಕಾರು, ಕ್ರಿಕೆಟು ಅಂದ್ಬಿಟ್ರೆ ಒಂಥರ ಅದು ಅನ್ಕಂಡೀಷನಲ್. ಹುಟ್ಟ ತಕ್ಷಣ ಬ್ಯಾಟು, ಡ್ರೈವಿಂಗ್, DL ಎಲ್ಲ ಇಟ್ಕೊಂಡು ಹಿಂಗೆ ವಿಷ್ಣು ಶಂಕಚಕ್ರ ಇಟ್ಕೊಂಡು ಹುಟ್ಟಂಗೆ ಗಂಡು ಮಕ್ಕಳು.